ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡು ಬಂದೆ. ಈಗ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಗಣರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ ಅಂದರೆ, ನಮಗೆ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ಸ್ ಡೇ ಎರಡೂ ಕೂಡ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್, ರಾಷ್ಟ್ರೀಯ ಹಬ್ಬಗಳು. ಇವೆರಡು ನಮ್ಮ ರಾಷ್ಟ್ರೀಯ ಹಬ್ಬಗಳು. ಗಣರಾಜ್ಯೋತ್ಸವನ ನಾವು ಯಾಕೆ ಆಚರಿಸ್ತೀವಿ ಅಂತಂದರೆ, ನಮ್ಮ ಸಂವಿಧಾನ ರಚನೆ ಆದಂಥ ದಿನ ಅವತ್ತು. ಅಂದರೆ 1945 ಆಗಸ್ಟ್ 15 ಅಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯದ ನಂತರ ನಾವು ಹೆಂಗಿರಬೇಕು, ರಾಜರ ಆಳ್ವಿಕೆ ಇತ್ತು. ಬಿಫೋರ್ ಎಲ್ಲ ಬ್ರಿಟಿಷ್ ಅವರಿದ್ದರು, ರಾಜರ ಆಳ್ವಿಕೆ ನಡೀತಾ ಇತ್ತು. ಅದಾದಮೇಲೆ ನಾವು ಹೆಂಗೆ ನಡ್ಕೊಂಡು ಹೋಗ್ಬೇಕು, ಈ ನಮ್ಮ ಪ್ರಜಾಪ್ರಭುತ್ವ ಸ್ಟಾರ್ಟ್ ಆಯಿತು. ನಾವು ಹೆಂಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ, ಸಂವಿಧಾನನ ಅವತ್ತು ರಚನೆ ಮಾಡ್ತಾರೆ. ಸೊ ಹಂಗಾಗಿ ನಾವು ಗಣರಾಜ್ಯೋತ್ಸವನ ಆಚರಿಸ್ತೀವಿ. ಗಣರಾಜ್ಯೋತ್ಸವ ಜನವರಿ 26, 1950ರಂದು ನಮಗೆ ರಚನೆ ಬಂತು. ಅದ ನಂತರ ಆ ಸಂವಿಧಾನದಲ್ಲಿ ಕಾನೂನಿನ ಚೌಕಟ್ಟಿನ ಪ್ರಕಾರ ಏನಿದೆ ಅದ್ರ ಮೂಲಕ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವಿ. ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಆ ರಾಷ್ಟ್ರದಲ್ಲಿ ನಾವಿವಾಗ ಇದ್ದೀವಿ. ಅದಕ್ಕೂ ಮೊದಲು ಏನಾಗ್ತಿತ್ತು, ನಮ್ಮ ರಾಜ್ಯಗಳು ಹಂಚು ಹೋಗಿದ್ವು, ಚಿಕ್ಕದಾಗಿ ರಾಜ್ಯಗಳಾಗಿದ್ವು. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕ ರಾಜ್ಯ ಕೂಡ ಮೈಸೂರಲ್ಲಿತ್ತು, ಮೈಸೂರು ರಾಜಧಾನಿ ಆಗಿತ್ತು. ಅದರ ನಂತರ ನಮಗೆ ಈಗ ಸಿಕ್ಕಿರೋದು ಬೆಂಗಳೂರು ರಾಜಧಾನಿ. ಈ ಥರ ಹಂಚೋಗಿದ್ದ ರಾಜ್ಯಗಳನ್ನೆಲ್ಲ ಒಂದುಗೂಡಿಸ್ಕೊಂಡು ಅವತ್ತು ಗಣರಾಜ್ಯೋತ್ಸವನ ಸ್ಟಾರ್ಟ್ ಮಾಡಿಕೊಂಡ್ರು. ಅದರಲ್ಲಿ ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು. ನಮ್ಮ ಮೂಲಭೂತ ಹಕ್ಕುಗಳು ಯಾವುದು ಅಂದರೆ, ಸ್ವಾತಂತ್ರ್ಯದ ಹಕ್ಕು. ನಮಗೆ ಸ್ವತಂತ್ರವಾಗಿರೋ ಹಕ್ಕು ನಮ್ಮ ದೇಶದಲ್ಲಿ ಇದೆ. ಅಂದರೆ ಮಾತಾಡೋಕ್ಕೆ ಸ್ವತಂತ್ರ ಇದೆ, ನಮಗೇನು ಬೇಕು ಅದನ್ನು ಪಡೆದುಕೊಳ್ಳೋ ಸ್ವತಂತ್ರ ನಮಗೆ ಇದೆ. ಅಂದರೆ ಧಾರ್ಮಿಕ ಹಕ್ಕು ಅಂದರೆ ನಮ್ಮ ಧರ್ಮಗಳನ್ನ ನಾವು ಪಾಲನೆ ಮಾಡ್ಬೋದು. ಮತ್ತು ಸಾಂಸ್ಕೃತಿಕ ಹಕ್ಕು, ನಮ್ಮ ಸಂಸ್ಕೃತಿ ಸಂಪ್ರದಾಯನ ಉಳಿಸ್ಕೊಳ್ಳೋ ಹಕ್ಕು ನಮಗಿದೆ. ನೆಕ್ಸ್ಟು ಶೈಕ್ಷಣಿಕ ಹಕ್ಕು, ನಮಗೆ ಬೇಕಾಗಿರುವಂಥ ಶಿಕ್ಷಣನ ನಾವು ಪಡ್ಕೋಬೋದು, ಅದು ನಮ್ಮ ಹಕ್ಕು, ಅದನ್ನು ನಾವು ಪಡ್ಕೋಬೇಕು. ಸಂವಿಧಾನಾತ್ಮಕ ಹಕ್ಕು, ನಮ್ಮ ಸಂವಿಧಾನದಲ್ಲಿ ಏನಿದೆ ಅದನ್ನು ನಾವು ಪಡ್ಕೋಬೋದು, ಮತ್ತು ಸಂವಿಧಾನದ ಮೂಲಕ ನಾವು ಹೋಗೋದಕ್ಕೆ ಸಂವಿಧಾನದ ಹಕ್ಕು ಕೂಡ ನಮಗೆ ಇದೆ. ಮತ್ತು ಶೋಷಣೆಯ ವಿರುದ್ಧದ ಹಕ್ಕು, ನಮ್ಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಕೇಳ್ಬೋದು, ಧ್ವನಿ ಎತ್ಬೋದು. ಮುಖ್ಯವಾಗಿ ಶೋಷಣೆಯ ವಿರುದ್ಧದ ಹಕ್ಕು ಕೂಡ ನಮಗೆ ಇದೆ. ಅಂದರೆ ಮೂಲಭೂತ ಕರ್ತವ್ಯಗಳು ಯಾವ್ಯಾವು ಅಂತ ಅಂದರೆ, ನಮ್ಮ ದೇಶದ ಬಾವುಟಕ್ಕೆ, ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು, ನಮ್ಮ ರಾಷ್ಟ್ರಕ್ಕೆ ನಾವು ಗೌರವ ಕೊಡಬೇಕು, ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು, ಎಲ್ಡರ್ಸ್ಗೆ ಗೌರವ ಕೊಡಬೇಕು, ವಯಸ್ಸಾಗಿರೋರಿಗೆ ಗೌರವ ಕೊಡಬೇಕು, ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡಬೇಕು. ಅದು ನಮ್ಮ ಮೂಲಭೂತ ಕರ್ತವ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ಟಾಪ್ ಮಾಡೋದೇನೋ.